ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಏನಪ್ಪ ಅದು ಅಂತಂದರೆ ಸ್ಪೈಸಿ ಚಿಕನ್ ಕಬಾಬ್ 65. ಸೊ ಎಂಥವ್ರಿಗೆ ಆಗಲಿ ಹೊಟ್ಟೆ ತುಂಬಿದ್ರೂ ಕೂಡ ಆ ಕಬಾಬ್ ಅಂದ ತಕ್ಷಣ ಏನದು ಹೊಟ್ಟೆ ಹಸ್ಬಿಡುತ್ತೆ. ಸೊ ಬನ್ನಿ ರೆಸಿಪಿನ ನೋಡ್ಕೊಂಬರೋಣ. ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ, ಯಾಕಂತಂದರೆ ಇದರಲ್ಲಿ ಸ್ಪೆಷಲಾಗಿ ಸೆಂಟ್ರಲ್ಲಿ ನಾವು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಇರ್ತೀವಿ. ಸೊ ಸ್ಕಿಪ್ ಮಾಡಿದ್ರಿ ಅಂತಂದರೆ ನೀವು ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇದೇ ಥರ ವೀಡಿಯೋಸ್ ಆ್ಯಂಡ್ ಟೇಸ್ಟಿ ಫುಡ್ಡಸ್ಸು ಆ್ಯಂಡ್ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಫ್ರೆಂಡ್ಸ್. ಬನ್ನಿ ನೋಡ್ಕೊಂಬರೋಣ ಯಾವ ಥರ ಮಾಡೋದು ಅಂತ. ಚಿಕನ್ 1 kg, 1 ಮೊಟ್ಟೆ, 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಪೌಡರ್, 2 ಟೇಬಲ್ ಸ್ಪೂನ್ ಸೋಯಾ ಸಾಸ್, ಕಬಾಬ್ 65 ಮಸಾಲ ಪೌಡರ್, 1.5 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, 1.5 ಟೇಬಲ್ ಸ್ಪೂನ್ ಜೀರಾ ಪೌಡರ್, ಹಸಿ ಕರಿಬೇವು, ಒಂದು 8 ಎಸಳು ಬೆಳ್ಳುಳ್ಳಿ ಈ ಥರ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ, 4 ರಿಂದ 5 ಹಸಿಮೆಣಸಿನ್ಕಾಯಿ. ಈ ಹಸಿಮೆಣಸಿನ್ಕಾಯಿ ಏನಕ್ಕೆ ಅಂತ ನಾನು ಹೇಳ್ತೀನಿ ಲಾಸ್ಟಲ್ಲಿ ಯಾವ ಥರ ಮಾಡೋದು ಅಂತ. ಮತ್ತು ಒಂದು ಬೌಲಲ್ಲಿ ಮೊಸರನ್ನ ಇಷ್ಟು ತೊಗೊಂಡಿದ್ದೀನಿ. ಸೊ ಬನ್ನಿ ನೋಡ್ಕೊಂಬರೋಣ ಯಾವ ಥರ ಮಾಡೋದು ಅಂತ. ಮೊಸರು ಮತ್ತು ಇವಾಗ ಹಾಕ್ತಾ ಇರೋದು ಮೊಸರು ಮತ್ತು ಇದು ಸೋಯಾ ಸಾಸು. ಮೊಸರು ಹಾಕೋದ್ರಿಂದ ಚಿಕನ್ನು ಸಾಫ್ಟ್ ಆಗುತ್ತೆ. ಮತ್ತು ಸೋಯಾ ಸಾಸ್ ಹಾಕೋದ್ರಿಂದ ನಾವು ಏನೇನು ಸ್ಪೈಸೀಸ್ ಹಾಕ್ತೀವಿ ನೋಡಿ, ಅದು ಚಿಕನ್ಗೆ ಚೆನ್ನಾಗಿ ಊರುತ್ತೆ ಕೂಡ, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ತಿನ್ನೋಕ್ಕೆ. ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಸೋಯಾ ಸಾಸ್ ಹಾಕೋದ್ರಿಂದ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಮತ್ತು ಒಂದು ಮೊಟ್ಟೆ ಒಡೆದು ಹಾಕಿರೋದು ತೋರಿಸಿದ್ನಲ್ಲ ಆವಾಗಲೇ. ಇದು ಚಿಕನ್ 65 ಪೌಡರ್ ನಿಮಗೆ ಯಾವುದು ನಿಮಗೆ ಚೆನ್ನಾಗಿರುತ್ತೆ, ನಾನು ಆಚಿದ್ದು ತೊಗೊಂಡಿದ್ದೀನಿ. ಇದು ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ. ಅದಕ್ಕೋಸ್ಕರ ನಾವು ಖಾರದ ಪುಡಿ ಏನು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂತಂದರೆ ಇದರಲ್ಲಿ ಪೆಪ್ಪರ್ ಪೌಡ್ರು ಕೂಡ ಸ್ವಲ್ಪ ಹಾಕೋದ್ರಿಂದ ಅದರಲ್ಲೂ ಖಾರ ಇರುತ್ತೆ. ಸೊ ನೋಡ್ಕೊಂಡು ಹಾಕಿ ನಿಮ್ಗೇನಾದ್ರು ಖಾರ ಬೇಕು ಅಂತಂದರೆ. ಯಾಕಂತಂದರೆ ಇವಾಗ ನಾವು ಮೆಣಸಿನ್ಕಾಯಿ ಕೂಡ ಹಾಕ್ತೀವಿ ಇದರಲ್ಲಿ. ಮೆಣಸಿನ್ಕಾಯಿ ಕೂಡ ಹಾಕೋದ್ರಿಂದ ಅದರಲ್ಲೂ ಖಾರ ಇರುತ್ತೆ. ಸೊ ಏನು ಮಸಾಲೆ ಪೌಡ್ರಲ್ಲಿ ಏನು ಖಾರ ಇರುತ್ತೆ ಅದಷ್ಟೇ ಸಾಕು ಅಂದ್ಕೊತೀನಿ. ಕಾರ್ನ್ಫ್ಲೋರು ಮತ್ತು ನಾವು ತೊಗೊಂಡಿರೋ ಮಸಾಲೆ ಎಲ್ಲ ಹಾಕ್ತಾಯಿದ್ದೀವಿ. ಇದು ಬೆಳ್ಳುಳ್ಳಿನ ಏನಕ್ಕೆ ಹಾಕೋದು ಅಂತಂದರೆ, ನೀವು ಚಿಕನ್ ಜೊತೆ ಈ ಥರ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಕರೆದಿರೋದು ಸಿಕ್ಕುತ್ತೆ ತಿನ್ನಬೇಕಾದ್ರೆ. ಈ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ಈ ಥರ ಬಾಯಿ ಓಪನ್ ಮಾಡಿ ಹಚ್ಚೋದ್ರಿಂದ ಇದು ಕೂಡ ನಿಮಗೆ ಎಣ್ಣೆಯಲ್ಲಿ ಕರೆದಿ ಈ ಕಬಾಬ್ ಜೊತೆ ತಿನ್ಬೇಕಾದ್ರೆ ಎಂಥ ಟೇಸ್ಟು ಅಂತೀರ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಸೊ ಈ ಥರ ಮಾಡಿ ಚೆನ್ನಾಗಿರುತ್ತೆ, ಇದೊಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಮಸಾಲೆಯನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು, ಎಲ್ಲೂ ಗಂಟಿಲ್ದಿರ ನೀಟಾಗಿ ಕಲಿಸ್ಕೋಬೇಕು. ಇವಾಗೆಲ್ಲ ಮೇಲಿಂದ ಕೆಳಗಡೆ ಎಲ್ಲ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಒಂದು ಸತಿ ಮಸಾಲೆ ಮಾತ್ರ ಟೇಸ್ಟ್ ಮಾಡಿ ನಿಮಗೆ ಕರೆಕ್ಟಾಗಿರುತ್ತಾ ಅಂದ್ಬಿಟ್ಟು ಅಂತ. ಆಮೇಲೆ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೇಲಿಂದ ಕೆಳಗಡೆ. ಸೊ ನೋಡ್ತಾ ಇದ್ದೀರಲ್ಲ ಯಾವ ಥರ ಮಾಡೋದು ಅಂತ. ಸೊ ಇವಾಗ ಆಗಿದೆ. ಫೈನಲ್ಲಾಗಿ ಒಂದು 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ಮೇಲೆ ಉದುರಿಸ್ಬಿಟ್ಟು ಅದ್ರ ಮೇಲೆ ಒಂದು ಲೆಮನ್ನ ಹಿಂಡ್ಕೊಳ್ಳಿ. ಲೆಮನ್ನ ಹಿಂಡ್ಕೊಂಡು ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ, ಅದನ್ನು ಹಾಗೆ ಇಕ್ಬಿಡಿ. ಒಂದು 1/2 hour ಆಗಲಿ 1 hour ಆಗಲಿ ಒಂದು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡಿ, ಅದನ್ನೇನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಇನ್ನೇನು ನೀವು ಎಣ್ಣೆಗೆ ಬಿಡ್ತೀರಿ ಅನ್ನೋ ಟೈಮಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಆವಾಗ ಅದನ್ನು ತೆಗೆದು ಮೇಲಿಂದ ಕೆಳಗಡೆ ಇನ್ನೊಂದು ಸತಿ ಕಲಿಸ್ಕೊಂಡು ಆವಾಗ ಬಿಡಿ ಎಣ್ಣೆಗೆ. ಸೊ ನೋಡ್ತಾ ಇದ್ದೀರಾ ಹೆಂಗೆ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಅಂತ. ಸೊ ನೋಡಿ ಇವಾಗ ಬೆಂದಿದೆ. ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್, ನೋಡ್ತಾ ಇದ್ದರೆ ಬಾಬಾ ತಿನ್ನಬೇಕು ಅನಿಸ್ತಾ ಇದೆ ಅಲ್ವಾ. ನೋಡ್ತಾ ಇದ್ದೀರಾ ಅಲ್ವಾ ಯಾವ ಥರ ಮಾಡಿದ್ವಿ ಅಂತ. ನೋಡಿ ಫೈನಲ್ ಲುಕ್ ಬಂದಿದೆ ಈ ಥರ. ಸೊ ಫೈನಲಿ ರೆಡಿ ಆಯಿತು ಚಿಕನ್ ಕಬಾಬ್ 65. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಈವನ್ ಟೇಸ್ಟ್ ಕೂಡ ಅದೇ ಥರ ಸಖತ್ತಾಗಿರುತ್ತೆ. ನೀವು ಎಲ್ಲ ಥರ ಟೇಸ್ಟ್ ಮಾಡಿರ್ತೀರ, ಡಿಫ್ರೆಂಟಾಗಿ ಟೇಸ್ಟ್ ಇದೊಂದು ಥರ ಟ್ರೈ ಮಾಡಿ. ಯಾಕಂತಂದರೆ ಇದರಲ್ಲಿ ನಾವು ಬೆಳ್ಳುಳ್ಳಿ ಎಸಲಾಗಲಿ ಅಥವಾ ಕರ್ಬೇವಾಗಲಿ ಅಥವಾ ಮೆಣಸಿನ್ಕಾಯಿನ ಈ ಥರ ಡೈರೆಕ್ಟಾಗಿ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಇದೊಂದು ಥರ ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕಂದರೆ ಇದನ್ನು ನಾವು ಹೇಳೋದಕ್ಕಿಂತ ನೀವು ಒಂದ್ಸಲ ಟ್ರೈ ಮಾಡಿ ಅದ್ರ ಜೊತೆ ತಿನ್ನೋದ್ರಿಂದ ಅದ್ರ ಟೇಸ್ಟ್ ಅಂತ ನಿಮಗೆ ಇಷ್ಟ ಆಗುತ್ತೆ. ಸೊ ಟ್ರೈ ಮಾಡಿ ಫ್ರೆಂಡ್ಸ್, ಯಾವ ಥರ ಇತ್ತು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮರೀದಿರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.